ಪರಾಗ. ಬೇಸಾಯದ ಬದುಕು ಸರಾಗ. ಹೂ ಅರಳಿದೆ, ಜೇನು ತುಂಬಿದೆ, ದುಂಬಿ ಬಾರದೆ ದಾರಿ ಕಾದಿದೆ. ಕೇಳಿ ಬಾನುಲಿ ಸರಣಿ ಪರಾಗ. ರಸಭರಿತ ನೂರಾರು ಪುಷ್ಪಗಳ ಪರಾಗದಿಂದ ಸಿಹಿಯಾದ ಜೇನುತುಪ್ಪ ತಯಾರಿಸುವ ಮಧುಕರನಂತೆ ನೂರಾರು ಬೇಸಾಯದ ಬದುಕಿನ ಅನಾವರಣದೊಂದಿಗೆ ಕೃಷಿ ಬದುಕಿನ ಸಾರ ಉಣಿಸುವ ಪರಾಗ ನಿಮಗಾಗಿ. ಮಧುಕರ ವೃತ್ತಿ ಎನ್ನದು ಬಲು ಚೆನ್ನದು, ಮಧುಕರ ವೃತ್ತಿ ಎನ್ನದು ಬಲು ಚೆನ್ನದು, ಮಧುಕರ ವೃತ್ತಿ ಎನ್ನದು. ಕೇಳುಗರಿಗೆಲ್ಲ ನಮಸ್ಕಾರ. ಮಾಹಿತಿಯ ಮಧು ಹಾಗೂ ಕೃಷಿ ಬದುಕಿನ ಯಶೋಗಾಥೆಯ ಝೇಂಕಾರದೊಂದಿಗೆ ಮತ್ತೆ ನಿಮ್ಮ ಬಳಿಗೆ ಬಂದಿದೆ ಪರಾಗ. ಬನ್ನಿ ಮೊದಲಿಗೆ ಮಾಹಿತಿಯ ಮಧುವನ್ನು ಆಲಿಸೋಣ. ಎಲ್ಲರಿಗೂ ನಮಸ್ಕಾರ. ನಾನು ಯೋಗೇಶ್, ಉಪಕೃಷಿ ನಿರ್ದೇಶಕರು. ಇವತ್ತಿನ ದಿನ ಪ್ರಮುಖವಾಗಿ ನಮ್ಮ ಜಮೀನಿಗೆ ಹರಿದು ಬರ್ತಕ್ಕಂತಹ ಮಳೆ ನೀರನ್ನು ಅಥವಾ ಹೆಚ್ಚಾದ ಮಳೆ ನೀರನ್ನು ಸುರಕ್ಷಿತವಾಗಿ ಹೇಗೆ ನಾವು ಹೊರಗಡೆ ಆಗಬೇಕು ಅಂತಕ್ಕಂಥದ್ದನ್ನು ಸ್ವಲ್ಪ ತಿಳ್ಕೊಳ್ಳೋಣ. ಯಾವಾಗ ನಾವು ಬದುಗಳನ್ನು ಹಾಕ್ಕೊಳ್ತೇವೆ, ಬದುಗಳ ಮುಖಾಂತರ ಹೆಚ್ಚಾದಂಥ ನೀರು ಏನು ಮೇಲ್ಗಡೆ ಇರ್ತಕ್ಕಂಥ ಜಮೀನುಗಳಿಂದ ಕೆಳಗಡೆ ಜಮೀನುಗಳಿಗೆ ಹರಿದಾಗ ಒಂದು ಮಣ್ಣಿನ ಕೊಚ್ಚಣೆ ಉಂಟಾಗ್ತದೆ. ಕೆಳಗಡೆ ಇರ್ತಕ್ಕಂಥ ಜಮೀನುಗಳು ಜಲಾವೃತವಾಗ್ತವೆ. ಅಲ್ಲಿರ್ತಕ್ಕಂಥ ಬೆಳೆಗಳಿಗೆ ಶೀತಾಂಶ ಹೆಚ್ಚಾಗ್ತದೆ. ಮಣ್ಣಿನ ಕಣಗಳು ಕೊಚ್ಕೊಂಡು ಹೋಗೋದ್ರ ಜೊತೆಗೆ ನಾವು ಹಾಕಿದಂಥ ಸಾವಯವ ಗೊಬ್ಬರ ಇರ್ಬೋದು, ರಾಸಾಯನಿಕ ಗೊಬ್ಬರ ಇರ್ಬೋದು, ಅವೆಲ್ಲವೂ ಸಹಿತ ಕೊಚ್ಕೊಂಡು ಹೋಗೋದ್ರಿಂದ ನಮಗೇನಾಗ್ತದೆ, ಉತ್ತಮ ಬೆಳೆ ಬೆಳೀಲಿಕ್ಕೆ ಸಾಧ್ಯವಾಗೋದಿಲ್ಲ. ಅದಕ್ಕೆ ನಾವು ಬದುಗಳನ್ನು ಹಾಕ್ಕೊಂಡಾಗ ಬದುಗಳಿಂದ ಹೆಚ್ಚಾದ ನೀರನ್ನು ಸುರಕ್ಷಿತವಾಗಿ ಹೊರಗಡೆ ಹೋಗಲಿಕ್ಕೆ ನಾವೇನು ಮಾಡಬೇಕಾಗ್ತದೆ ಅಂತಂದರೆ, ಎಲ್ಲಾದರೂ ಒಂದು ಕಲ್ಲಿನ ಕೋಡಿಯನ್ನು ಕೊಡಬೇಕಾಗ್ತದೆ. ಆ ಕೋಡಿಗಳು ಎಲ್ಲಿಗೆ ಬಂದು ಜಾಯ್ನ್ ಆಗಬೇಕು ಅಂತಂದರೆ, ಯಾವುದಾದ್ರೂ ಒಂದು ನೀರ್ಗಾಲುವೆಗೆ ಬಂದು ಜಾಯ್ನ್ ಆಗಬೇಕಾಗ್ತದೆ. ಹಿಂದಿನ ಕಾಲದಲ್ಲಿ ಎಲ್ಲ ಜಮೀನುಗಳಲ್ಲೂ ಸಹಿತ ನಾವೇನಾದರೂ ಓಡಾಡಿದರೆ ನಮಗೆ ಕಾಣಿಸ್ತಾ ಇದ್ವು, ಮೊದಲು ಎರಡು ಜಮೀನುಗಳ ಮಧ್ಯದಲ್ಲಿ ಹೆಚ್ಚಾದ ನೀರು ಹೋಗಲಿಕ್ಕೆ ಒಂದು ಕಾಲುವೆಯನ್ನು ತೋಡಿರ್ತಿದ್ರು. ಆ ಕಾಲುವೆ ಏನು ಮಾಡ್ತಿತ್ತು ಅಂದರೆ, ಹೆಚ್ಚಾದ ನೀರು ಹರಿದು ಬರ್ತಕ್ಕಂಥ ನೀರು ಸುರಕ್ಷಿತವಾಗಿ ಯಾವುದೋ ಒಂದು ಹಳ್ಳಕ್ಕೆ ತೆಗೆದುಕೊಂಡೋಗಿ ಬಿಡ್ತಾ ಇತ್ತು. ಇವನ್ನ ನೀರು ದಾರಿ ಅಂತ ಇದ್ರು. ಇವತ್ತಿನ ದಿನ ಆ ಎಲ್ಲ ನೀರು ದಾರಿಗಳು ಮುಚ್ಚಿ ಹೋಗಿಬಿಟ್ಟಿದ್ದಾವೆ. ಯಾಕೆ ಮುಚ್ಚೋಗಿಬಿಟ್ಟಿದ್ದಾವೆ ಅಂತಂದರೆ, ಅಕ್ಕಪಕ್ಕದ ರೈತರು ಒತ್ತುವರಿ ಮಾಡಿಕೊಂಡು ಅದನ್ನು ಎಲ್ಲ ಉಳುಮೆ ಮಾಡಿಕೊಂಡು ಅಲ್ಲಿನೂ ಸಹಿತ ವ್ಯವಸಾಯ ಮಾಡಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಹಾಗಾದರೆ ನಾವು ಏನು ಮಾಡಬೇಕು? 2022ರಲ್ಲಿ ನಾವು ಗಮನಿಸ್ಬೋದು, ಕಳೆದ 50 ವರ್ಷಗಳಲ್ಲಿ ಅತ್ಯಧಿಕ ಮಳೆಯನ್ನು ನಾವು ಗಮನಿಸಿದಂಥ ವರ್ಷ ಅಂತಂದರೆ 2022. 1975ನೇ ಇಸ್ವಿನಲ್ಲಿ ಅತ್ಯಂತ ಹೆಚ್ಚಿನ ಮಳೆಯಾಗಿತ್ತು. ಅದನ್ನು ಬಿಟ್ಟರೆ ಅದಕ್ಕಿಂತ ಹೆಚ್ಚಿನ ಮಳೆಯಾಗಿದ್ದು 2022ರಲ್ಲಿ. 2022ರಲ್ಲಿ ಆದಂತಹ ಮಳೆ ಏನಪ್ಪ ಅಂತಂದರೆ, ಎಲ್ಲ ಜಮೀನುಗಳಲ್ಲಿ ಹರಿವನ್ನು ಹೆಚ್ಚು ಮಾಡ್ತು, ಮತ್ತು ಅಲ್ಲಿ ಶೀತಾಂಶವನ್ನು ಹೆಚ್ಚು ಮಾಡ್ತು. ಇದರಿಂದ ಏನಾಗಿಬಿಡ್ತು ಅಂತಂದರೆ, ಜೌಗ್ ಬಂದು ಹಲವು ಕಡೆ ಜಮೀನಿನಲ್ಲಿ ಬೆಳೆಗಳು ಹಾನಿಯಾದವು. ಹಾಗಿದ್ರೆ ನಾವು ಈ ಜೌಗನ್ನು ತಡಿಬೇಕು ಮತ್ತು ಸುರಕ್ಷಿತವಾಗಿ ಹೆಚ್ಚಾದ ನೀರನ್ನು ಹೊರಗಡೆ ಹಾಕಬೇಕು ಅಂತಂದರೆ ನಾವು ನೀರು ದಾರಿಗಳನ್ನು ಮಾಡಬೇಕು ಅಂತಂದರೆ ಏನು? ಅಕ್ಕಪಕ್ಕದ ರೈತರು ನಾವು ಒಪ್ಪಿಗೆಯನ್ನು ಸೂಚಿಸಬೇಕು. ಒಪ್ಪಿಗೆಯನ್ನು ಕೊಟ್ಕೊಂಡು ಎಲ್ಲಿತ್ತು ಮೊದಲು ನೀರುಗಾಲುವೆ ಅದನ್ನು ನಾವು ತೋರಿಸ್ಕೊಟ್ಟು ಆ ಜಮೀನಿನ ಅಳತೆಯನ್ನು ಮಾಡಿಸ್ಕೊಳ್ಳಿ, ಅಥವಾ ಒಪ್ಕೊಂಡು ಆ ನೀರುಗಾಲುವೆಯ ದಾರಿಯನ್ನು ಬಿಟ್ಕೊಟ್ರೆ ಏನಾಗ್ತದೆ, ಅಲ್ಲಿ ಕಾಲುವೆಯನ್ನು ತೋಡಿಸ್ಲಿಕ್ಕೆ ಅನುಕೂಲ ಆಗ್ತದೆ. ಕಾಲುವೆ ತೋಡ್ತಕ್ಕಂಥವ್ರು ಯಾರು? ಕಾಲುವೆಯನ್ನು ತೋಡಲಿಕ್ಕೆ ಗ್ರಾಮ ಪಂಚಾಯತಿಗೆ ಅವಕಾಶ ಇದೆ. ಗ್ರಾಮ ಪಂಚಾಯತಿನಲ್ಲಿ ನೀರುಗಾಲುವೆಯನ್ನು ಸಮುದಾಯ ಆಧಾರಿತ ಒಂದು ಕಾಮಗಾರಿಯಾಗಿ ತೆಗೆದುಕೊಂಡು ಅಲ್ಲಿ ನರೇಗಾ ಯೋಜನೆಯಡಿ ಒಂದು ಕಾಲುವೆಯನ್ನು ಮಾಡಲಿಕ್ಕೆ ಅವಕಾಶ ಇರ್ತದೆ. ಮುಂಚಿತವಾಗಿ ನಾವು ಈ ಕಾಮಗಾರಿಯನ್ನು ನೀರುಗಾಲುವೆಯನ್ನು ನಾವು ರಚನೆ ಮಾಡಿಕೊಂಡ್ರೆ ನಮ್ಮ ಭೂಮಿಯನ್ನು, ನಮ್ಮ ಮಣ್ಣನ್ನು, ನಮ್ಮ ಬೆಳೆಗಳನ್ನು ರಕ್ಷಣೆ ಮಾಡ್ಕೊಳ್ಬೋದು. ಪರಾಗಕ್ಕೆ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಡಿಂಕಾ ಗ್ರಾಮದ ಕೃಷಿಕರಾದ ಡಿಎನ್ ಹರ್ಷ ಅವರು ಲೇಖನವನ್ನ ಬರೆದು ಕಳಿಸಿದ್ದಾರೆ. ಲೇಖನದ ಶೀರ್ಷಿಕೆ ಮೋರಿಂಗ ಶ್ರೀ ಬಸಯ್ಯ ಹಿರೇಮಠ್. ಶ್ರೀ ಶಿವರಾಮ ಕಾರಂತರ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಕೃತಿ ಮೂಕಜ್ಜಿಯ ಕನಸುಗಳು. ಇದರಲ್ಲಿ ಮೂಕಜ್ಜಿ ಒಂದು ಮಾತು ಹೇಳ್ತಾಳೆ, ನಾವು ಮನುಷ್ಯನಾಗಿ ಹುಟ್ಟಿದ ಮೇಲೆ ಪ್ರಾಣಿ ಪಕ್ಷಿಗಳು ಸೇರಿದಂತೆ ಎಲ್ಲದಕ್ಕೂ ಅನುಕೂಲ ಆಗೋ ಕೆಲಸ ಮಾಡಬೇಕು. ಆಗದಿದ್ರೆ ಸಣ್ಣ ತೊಂದರೆ ಕೊಡದ ರೀತಿ ಜೀವನ ಸಾಗಿಸಬೇಕು ಅಂತ. ಮೂಕಜ್ಜಿಯ ಮಾತಿನ ರೀತಿ
ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಎನ್ನುವ ಹಾಗೆ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ನಂದಿಕೊಪ್ಪ ಗ್ರಾಮದ ಶ್ರೀ ಬಸಯ್ಯ ಹಿರೇಮಠ್ ಅವರು ನಂದಿ ಆರ್ಗ್ಯಾನಿಕ್ ಫಾರ್ಮ್ ಹೌಸ್ ಎನ್ನುವ ಸಂಸ್ಥೆ ತೆರೆದು ಉತ್ತರ ಕರ್ನಾಟಕದ ಕೆಲವು ಜಿಲ್ಲೆಗಳ ಮಕ್ಕಳು ಮತ್ತು ಮಹಿಳೆಯರಲ್ಲಿ ಕಾಡುತ್ತಾ ಇರುವ ಅಪೌಷ್ಟಿಕತೆಯನ್ನು ಹೋಗಲಾಡಿಸೋದಕ್ಕೆ ಕೆಲಸ ಮಾಡ್ತಾ ಇರೋದು ತುಂಬ ಹೆಮ್ಮೆಯ ವಿಷಯ. 3 ದಶಕಗಳ ಹಿಂದೆ ಟೆಲಿಕಮ್ಯುನಿಕೇಷನ್ ಎಂಜಿನಿಯರಿಂಗ್ ಓದಿ BHEL ಇನ್ನೂ ಅನೇಕ ಹೆಸರಾಂತ ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡಿ ಅಮೆರಿಕ, ಮಲೇಷಿಯಾ ಸೇರಿದಂತೆ ಹಲವಾರು ರಾಷ್ಟ್ರಗಳಲ್ಲಿ 25ಕ್ಕೂ ಹೆಚ್ಚು ವರ್ಷ ಕೆಲಸ ಮಾಡಿ ಪ್ರಸ್ತುತ ಸಾವಯವ ಕೃಷಿಕರಾಗಿ ಸಾವಯವ ಉತ್ಪನ್ನಗಳನ್ನು ತಯಾರು ಮಾಡುವ ಉದ್ಯಮಿಯಾಗಿ ಕಾರ್ಯನಿರ್ವಹಿಸುತ್ತಾ ಇದ್ದಾರೆ ಬಸಯ್ಯ ಹಿರೇಮಠ್ ಅವರು. 23 ವರ್ಷಗಳ ಹಿಂದೆ ಅಮೆರಿಕದಲ್ಲಿದ್ದಾಗ ಕುತೂಹಲದಿಂದ ಇಂಟರ್ನೆಟ್ನಲ್ಲಿ ತನ್ನ ಊರಿನ ಮಾಹಿತಿ ಹುಡುಕಿದಾಗ ಅತಿ ಹಿಂದುಳಿದ ಮತ್ತು ಅಪೌಷ್ಟಿಕತೆಯಿಂದ ಕೂಡಿರುವ ಪ್ರದೇಶ ಅಂತ ಕಂಡುಬಂತು. ಅವತ್ತು ತಮ್ಮ ಮನಸ್ಸಿನಲ್ಲಿ ತುಂಬ ನೊಂದ್ಕೊಂಡ್ರು. ತಾನು ಹುಟ್ಟಿ ಬೆಳೆದ ಹಳ್ಳಿ ಹಾಗೂ ಇತರ ಸುತ್ತಮುತ್ತಲ ಜನರಿಗೆ ಏನಾದರೂ ಮಾಡಬೇಕು ಅಂತ ಕನಸು ಕಟ್ಕೊಂಡು 2015ರಲ್ಲಿ ಕುಷ್ಟಗಿ ತಾಲೂಕಿನ ತಾವರೆಗೆರಾದ ಕನ್ನಾಲ್ ಕ್ರಾಸ್ ಹತ್ತಿರ ಇರುವಂತಹ ಕೃಷಿ ಭೂಮಿನ ಕೊಂಡ್ಕೊಂಡ್ರು. ಸಾವಯವ ಪದ್ಧತಿಯಲ್ಲಿ ಈಗ ಅವರು ನುಗ್ಗೆ ಬೆಳೀತಾ ಇದ್ದಾರೆ. ಬೆಳೆದ ನುಗ್ಗೆ ಎಲೆಗಳನ್ನ ಸೂಕ್ತ ತಂತ್ರಜ್ಞಾನಗಳ ಮೂಲಕ ಒಣಗಿಸಿ ಪುಡಿ ಮಾಡಿ ಕೊಪ್ಪಳ, ರಾಯಚೂರು, ಬಾಗಲಕೋಟೆ ಜಿಲ್ಲೆಗಳ ಮಹಿಳೆಯರಿಗೆ ಸರ್ಕಾರದ ICDS ಯೋಜನೆ ಮೂಲಕ ತಲುಪಿಸುವಂತಹ ಸೇವಾ ಕಾರ್ಯ ಮಾಡ್ತಾ ಇದ್ದಾರೆ. ನುಗ್ಗೆ ಸೊಪ್ಪಿನಲ್ಲಿ ಸಾಕಷ್ಟು ಉನ್ನತ ಪೌಷ್ಟಿಕಾಂಶ ಇರೋದನ್ನು ಮನಗಂಡ ಇವರು ಸೂಪರ್ ಫುಡ್ ರೀತಿ ತಯಾರು ಮಾಡಿ ಮೋರಿಂಗಾ ಎನ್ನುವ ಬ್ರ್ಯಾಂಡ್ ಮೂಲಕ ನಮ್ಮ ದೇಶದ ವಿವಿಧ ನಗರಗಳು ಸೇರಿದಂತೆ ಅಮೆರಿಕ, ದುಬೈ, ಸಿಂಗಾಪುರ, ಮಲೇಷಿಯಾ ಇನ್ನೂ ಅನೇಕ ದೇಶಗಳಿಗೆ ರಫ್ತು ಕೂಡ ಮಾಡ್ತಾ ಇರೋದು ಇವರ ವಿಶೇಷ ಅಂತಲೇ ಹೇಳ್ಬೋದು. ವಿಷಮುಕ್ತ ಮತ್ತು ಪೌಷ್ಟಿಕ ಆಹಾರ ಉತ್ಪಾದನೆ, ಗ್ರಾಮೀಣ ಪ್ರದೇಶದ ಮಹಿಳೆಯರಿಗೆ ಉದ್ಯೋಗ ಹಾಗೂ ವಿದೇಶಗಳಿಗೆ ನಮ್ಮ ದೇಶದ ಕೃಷಿ ಉತ್ಪನ್ನಗಳ ರಫ್ತು ಎನ್ನುವಂತಹ 4 ಮುಖ್ಯ ಉದ್ದೇಶ ಇಟ್ಟುಕೊಂಡು ನಂದಿ ಆರ್ಗ್ಯಾನಿಕ್ ಫಾರ್ಮ್ ಹೌಸ್ ಅಂದರೆ NAFH ಅನ್ನೋ ಸಂಸ್ಥೆ ತೆರೆದಿದ್ದು ಪ್ರಸ್ತುತ 20ಕ್ಕಿಂತ ಹೆಚ್ಚು ಜನರಿಗೆ ಉದ್ಯೋಗ ಕಲ್ಪಿಸಿದ್ದಾರೆ. ಇತ್ತೀಚೆಗೆ ನುಗ್ಗೆ ಸೊಪ್ಪಿನ ಪುಡಿಯ ಜೊತೆಗೆ ಸಾವಯವ ಅಕ್ಕಿ, ಪುದೀನ, ಮಾವು, ತುಳಸಿ, ಅಶ್ವಗಂಧ ಇನ್ನೂ ಅನೇಕ ರೀತಿಯ ಕೃಷಿ ಉತ್ಪನ್ನಗಳನ್ನ ವಿದೇಶಗಳಿಗೆ ರಫ್ತು ಮಾಡ್ತಾ ಇದ್ದಾರೆ. ರಾಯಚೂರು ಕೃಷಿ ವಿಶ್ವವಿದ್ಯಾಲಯ ಮತ್ತು ಬಾಗಲಕೋಟೆ ತೋಟಗಾರಿಕೆ ಯೂನಿವರ್ಸಿಟಿಯ ಸೈಂಟಿಫಿಕ್ ಕೌನ್ಸಿಲ್ ಮೆಂಬರ್ ಆಗಿರುವ ಬಸಯ್ಯ ಹಿರೇಮಠ್ ಅವರಿಗೆ ಕೃಷಿ ಋಷಿ, ಕೃಷಿ ರತ್ನ, ಉತ್ತಮ ತೋಟಗಾರಿಕಾ ಕೃಷಿಕ, ಆತ್ಮಶ್ರೇಷ್ಠ ಕೃಷಿಕ ಮುಂತಾದ ಪ್ರಶಸ್ತಿಗಳ ಜೊತೆಗೆ ಗೌರವ ಡಾಕ್ಟರೇಟ್ ಕೂಡ ಸಿಕ್ಕಿದೆ. ಇವರ ಸಂದರ್ಶನಗಳು ವಿವಿಧ ದಿನಪತ್ರಿಕೆಗಳಲ್ಲಿ, ದೂರದರ್ಶನ, ಆಕಾಶವಾಣಿ ಹಾಗೂ ಇನ್ನೂ ಅನೇಕ ಖಾಸಗಿ ಟಿವಿ ಚಾನೆಲ್ಗಳಲ್ಲಿ ಬಿತ್ತರವಾಗಿದೆ. ಬಸಯ್ಯ ಹಿರೇಮಠ್ ಅವರನ್ನು ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನು ಅವರಿಂದ ಪಡ್ಕೋಬೇಕು ಅಂದರೆ ಅವರ ಮೊಬೈಲ್ ಸಂಖ್ಯೆ 9840202948. ಮೊಬೈಲ್ ಸಂಖ್ಯೆ ಮತ್ತೊಮ್ಮೆ 9840202948. ಮತ್ತಷ್ಟು ಮಾಹಿತಿಯ ಮಧುವಿನೊಂದಿಗೆ ಕೃಷಿಕರ ಯಶೋಗಾಥೆಯ ಝೇಂಕಾರದೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಪರಾಗ ಬೇಸಾಯದ ಬದುಕು ಸರಾಗ ಬಾನುಲಿ ಸರಣಿ ಕೇಳಿದಿರಿ. ನೆರವು ಆರ್ ಲೋಕೇಶ್ವರಿ. ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ. ಬಳ್ಳಿಯ ಹಿಕ್ಕೆ ಆನಂದದ ಬುಗ್ಗೆ